ಇನ್ನು ಟಿವಿ 9 ನಲ್ಲಿ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಮಾಹಿತಿ 2 ವರ್ಷಗಳ ಕಾಲ ಈತ ತಮಿಳುನಾಡಿನಲ್ಲಿದ್ದ. ತಮಿಳುನಾಡಿನ ಚಿಕ್ಕರಸಿನಪಾಳ್ಯದಲ್ಲಿ ಇದ್ದಂತ ಚಿನ್ನಯ್ಯ ಈರೋಡ್ನ ಚಿಕ್ಕರಸಿನಪಾಳ್ಯ ಅಲ್ಲಿ ಈತ ಇದೆ ಈರೋಡ್ನಲ್ಲಿ ಇದ್ದ ಅಂತ ಗೊತ್ತಾಗಿದೆ. SIT ತನಿಖೆಯ ವೇಳೆ ಈತ ಹೇಳಿಕೆಯನ್ನು ಕೊಟ್ಟಿರೋದು. ನಾನು 2 ವರ್ಷ ತಮಿಳುನಾಡಿನಲ್ಲಿದ್ದೆ, ಈರೋಡ್ನಲ್ಲಿದ್ದೆ. ತಮಿಳುನಾಡಿನಿಂದ ಉಜಿರೆಗೆ ಬಂದು ಕೆಲಸ ಮಾಡ್ತಿದ್ದೆ, ಉಜಿರೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅನ್ನೋದು. 2 ವರ್ಷಗಳ ಕಾಲ ತಮಿಳುನಾಡಿನ ಈರೋಡ್ನ ಚಿಕ್ಕರಸಿನಪಾಳ್ಯದಲ್ಲಿ ಕೆಲಸ ಮಾಡ್ತಿದ್ದ, ಈರೋಡ್ನ ಈ ಭಾಗದಲ್ಲಿ. ಅದಾದ ನಂತರ ಅಲ್ಲಿಂದ ಈತ ಉಜಿರೆಗೆ ಕೆಲಸಕ್ಕೆ ಬಂದು ಜಾಯ್ನ್ ಆಗಿದ್ದ ಅಂತ. SIT ತನಿಖೆಯ ಸಂದರ್ಭದಲ್ಲಿ ಈತ ಎಲ್ಲಿದ್ದ, ಏನು, ಈತನ ಹಿನ್ನೆಲೆ ಏನು, ಉಜಿರೆಗೆ ಬಂದಿದ್ದು ಯಾವಾಗ, ಇದೆಲ್ಲವನ್ನು ಕೂಡ SIT ಅಧಿಕಾರಿಗಳು ಒಂದೊಂದಾಗಿ ಇಂಚಿಂಚಾಗಿ ಮಾಹಿತಿಯನ್ನು ಹೊರಗಡೆ ತೆಗೆದಿದ್ದಾರೆ. ಸೊ ಅದರಲ್ಲಿ ಈತನ ಎಲ್ಲಿ ಕೆಲಸ ಮಾಡ್ತಿದ್ದ, ಪಂಚಾಯತ್ನ ಸ್ವಚ್ಛತಾ ಸಿಬ್ಬಂದಿಯಾಗಿ ಈತ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಉಜಿರೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸಕ್ಕೆ ಈತ ಸೇರಿದ್ದ. ಸೊ ಟಿವಿ 9 ನಲ್ಲಿ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಮಾಹಿತಿ. ಈತ ಏನೆಲ್ಲ SITಯ ಮುಂದೆ ಪ್ರಮುಖ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. 2 ವರ್ಷಗಳ ಕಾಲ ತಮಿಳುನಾಡಿನಲ್ಲಿದ್ದಂಥ ಚಿನ್ನಯ್ಯ. ಸೊ ತಮಿಳುನಾಡಿನಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಅದಾದಮೇಲೆ ಉಜಿರೆಗೆ ಬರ್ತಾನೆ ಈತ, ಈರೋಡ್ನಿಂದ ಉಜಿರೆ ಕಡೆ ಬರ್ತಾನೆ. ಅಲ್ಲಿ ಪಂಚಾಯಿತಿಯಲ್ಲಿ ಈ ಸ್ವಚ್ಛತಾ ಸಿಬ್ಬಂದಿಯಾಗಿ ಆತ ಜಾಯ್ನ್ ಆಗೋದು. ಸೊ ಇದೇ ಸಂದರ್ಭದಲ್ಲಿ ಈತ ಇಷ್ಟೆಲ್ಲ ಆರೋಪಗಳನ್ನು ಮಾಡಿರೋದು. ಇದೇ ಸಂದರ್ಭದಲ್ಲಿ ನಾನು ಈ ಹೆಣಗಳನ್ನು ಹೂತಿದ್ದೆ, ಅದು ಕೂಡ ಅಸಂಖ್ಯಾತ, ಅದು ಕೂಡ ಒಂದೆರಡಲ್ಲ, ಲೆಕ್ಕ ಇಲ್ಲದಷ್ಟು ಹೆಣಗಳನ್ನು ನಾನು ಹೂತಿದ್ದೆ ಅನ್ನೋ ಒಂದಷ್ಟು ಆರೋಪಗಳನ್ನು ಈತ ಮಾಡಿದ್ದ. ನನಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇತ್ತು, ಅದು ಇದು ಅಂತ. ಆದರೆ ಈಗ SIT ತನಿಖೆಯ ಸಂದರ್ಭದಲ್ಲಿ ಆತ ಹೇಳ್ತಿರುವಂಥ ವಿಚಾರಗಳೇ ಬೇರೆ.